ಫ್ರೆಂಡ್ಸ್, ಬಿಗ್ ಬಾಸ್ದು ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಜಸ್ಟ್ ಇವಾಗ ಒಂದು 5 ಮಿನಿಟ್ಸ್ ಆಗಿದೆ. ಸೊ ಅದರಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಕಿಚ್ಚ ಸುದೀಪ್ ಅವರು, ಸಖತ್ತಾಗಿದೆ. ಸೊ ಇಲ್ಲಿ ಸುದೀಪ್ ಅವರು ಕ್ವೆಶನ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಇರುವ 9 ಕಂಟೆಸ್ಟೆಂಟಲ್ಲಿ ಯಾರು ನಿಮಗೆ ಅಡೆತಡೆ ಆಗ್ಬೋದು, ಅಂದರೆ ನೀವು ಫಿನಾಲೆ ರೀಚ್ ಆಗಲಿಕ್ಕೆ ಅಥವಾ ಫಿನಾಲೆ ಕಪ್ ತೊಗೊಂಡು ಮನೆಗೆ ಹೋಗ್ಲಿಕ್ಕೆ ಯಾರು ನಿಮಗೆ ಒಂಥರ ಸ್ಟ್ರಾಂಗ್ ವಾಲ್ ಥರ ಆಗಿರ್ಬೋದು. ಇವರಿದ್ದಾರಪ್ಪ, ಇವರಿದ್ದರೆ ನನಗೆ ಗೆಲ್ಲಕ್ಕೆ ಆಗಲ್ಲ, ಕಪ್ ಹೊಡೆಯೋಕ್ಕೂ ಆಗಲ್ಲ, ಇವ್ರು ಒಂಥರ ಇವ್ರಿಗೂ ಫ್ಯಾನ್ಸ್ ಜಾಸ್ತಿ ಇದ್ದಾರೋ ಅಥವಾ ಇವ್ರು ಚೆನ್ನಾಗಿ ಆಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಈ ಮನುಷ್ಯ ಇದ್ದರೆ ನನ್ನ ಕೈಯಲ್ಲಿ ಕಪ್ ಗೆಲ್ಲಕ್ಕಾಗಲ್ಲ, ಒಂಥರ ಪ್ರಾಬ್ಲಮ್ಯಾಟಿಕ್ ಅನ್ನೋದಕ್ಕಿಂತ ಒಂಥರ ಅಡ್ಡಗಾಲು ಅಂತ ಹೇಳ್ತಾರಲ್ವ. ಸೊ ಆ ಥರ, ಸೊ ಯಾರು ಅನ್ನೋ ಥರ ಕೇಳ್ತಾರೆ ಸುದೀಪ್ ಅವರು. ಸೊ ಆವಾಗ ಮೋಕ್ಷಿತಾ ಅವರು ಬಂದುಬಿಟ್ಟು, ರಜತ್ ಅವರು ನನಗೆ ಈ ಮನೆಯಲ್ಲಿ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತಾರೆ, ಸೊ ಅವರಿದ್ದರೆ ನನಗೆ ಪ್ರಾಬ್ಲಮ್ ಆಗ್ಬೋದು ಫಿನಾಲೆ ಕಪ್ ಹೊಡಿಲಿಕ್ಕೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಭವ್ಯ ಅವ್ರು ಬರ್ತಾರೆ. ಭವ್ಯ ಅವ್ರು ಬಂದುಬಿಟ್ಟು ತ್ರಿವಿಕ್ರಮ್ ಹೆಸರನ್ನ ತಗೊಳ್ತಾರೆ. ಸೊ ಅವರು ಕೊಟ್ಟಂಥ ರೀಸನ್ ಏನು ಅಂತ ಹೇಳಿದ್ರೆ, ತ್ರಿವಿಕ್ರಮ್ ಅವರು ತುಂಬ ಸ್ಟ್ರಾಟಜಿ ಮಾಡ್ತಾರೆ, ತುಂಬ ಸ್ಟ್ರಾಟಜಿಕ್ಕಾಗಿ ಯೋಚನೆ ಮಾಡ್ತಾರೆ. ಸೊ ಅವ್ರು ಮಾಡೋ ಆ ಸ್ಟ್ರಾಟಜಿಯಿಂದ ನನಗೆ ಎಲ್ಲಿ ಎಫೆಕ್ಟ್ ಆಗುತ್ತೋ ಅಂತ ಅನ್ನಿಸ್ತಾ ಇದೆ ಫಿನಾಲೆಗೆ ಹೋಗಲಿಕ್ಕೆ. ಸೊ ಹಾಗಾಗಿ ನಾನು ತ್ರಿವಿಕ್ರಮ್ ಅವ್ರ ಹೆಸರನ್ನ ತೊಗೊಳ್ತೀನಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಯಾರ್ಯಾರ ಹೆಸರು ತೊಗೊಂಡ್ರು ಅಂದರೆ, ಇನ್ನು ಉಳಿದಿದ್ದು ಒಂದೇ ಹೆಸರು, ಅದು ಹನುಮಂತಂದು. ಪಾಪ, ಸೊ ಎಲ್ಲರೂ ಹನುಮಂತನ ಹೆಸರು ತೊಗೊಂಡ್ರು. ಸೊ ಇವರು ಚೈತ್ರ ಅವ್ರು ಬಂದರೆ ಏನು ಹೇಳ್ತಾರೆ, ನಾನು ಹನುಮಂತನ ಹೆಸರು ತೊಗೊಳ್ತೀನಿ, ಯಾಕೆ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದುಬಿಟ್ಟು ಸೊ ಅಷ್ಟು ಬೇಗ ಮನೆಗೆ ಅಡ್ಜಸ್ಟ್ ಆಗಿ ಎಲ್ಲರೂ ಹಿಂದೆ ಇಟ್ಟು ಟಿಕೆಟ್ ಫಿನಾಲೆ ತೊಗೊಂಡೋಗೋದಿದೆಲ್ಲ, ಅದು ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಅಷ್ಟು ಎಫರ್ಟ್ ಹಾಕಿ ಅಷ್ಟೊಂದು ಅವ್ರನ್ನ ತೊಡಗಿಸ್ಕೊಂಡಿರೋದಕ್ಕೆ ಅವರು ಒಂದು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಈ ಬಿಗ್ ಬಾಸ್ ಮನೇಲಿ ಅಂತ ಹೇಳಿಬಿಟ್ಟು ಚೈತ್ರ ಅವ್ರ ಕಾರಣ ಕೊಡ್ತಾರೆ. ಸೊ ನೆಕ್ಸ್ಟು ಬಂದು ಮಂಜು ಅವ್ರ ಕಾರಣ ಕೊಡ್ತಾರೆ, ಸೇಮ್ ರೀಸನ್ನ ಕೊಡ್ತಾರೆ. ಆಮೇಲೆ ಗೌತಮಿ ಅವರು ಹೇಳ್ತಾರೆ, ನನಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಒಂಥರ ನನ್ನ ಲೆವೆಲಿಗೆ ಅವ್ರೇನು ಪಾಸಿಟಿವ್ ಅಂತಾರಲ್ವ, ಒಂಥರ ಕಾಮ್ನೆಸ್ ಆ ಥರ ಅವರು ತೋರಿಸ್ಕೊಳ್ತಾರಲ್ವ. ಸೊ ಆ ಒಂದು ಕೆಟಗರಿಗೆ ಬಂದರೆ ಹನುಮಂತಂಗೆ ಕೂಡ ಅಷ್ಟೇ ಒಂದು ತಾಳ್ಮೆ ಇರುವಂಥ ವ್ಯಕ್ತಿ, ಹಾಗಾಗಿ ನನಗೆ ಫಿನಾಲೆ ಹೋಗಲಿಕ್ಕೆ ಕಷ್ಟ ಆಗಬಹುದು ಹನುಮಂತು ಅಂತೇಳ್ಬಿಟ್ಟು ಅಗೇನ್ ಅವ್ರಿಗೆ ಒಂದು ಬಣ್ಣವನ್ನು ಎರಿಸ್ತಾರೆ, ರೆಡ್ ಕಲರ್. ಅದಾದಮೇಲೆ ಇವರು ತ್ರಿವಿಕ್ರಮ್ ಕೂಡ ಹನುಮಂತು ಅವ್ರ ಹೆಸರನ್ನೇ ತೊಗೊಳ್ತಾರೆ. ಕೊಟ್ಟಂಥ ಕಾರಣ ಅಷ್ಟೊಂದು ನನಗೇನು ಇಷ್ಟ ಆಗಿಲ್ಲ, ಯಾಕಂದರೆ ಯಾವಾಗಲೂ ಹಲ್ವಾ ತಿನ್ನಿಸ ಅವರು ಅದೇನು ವರ್ಡ್ಗಳು ಯೂಸ್ ಮಾಡ್ತಾರೋ, ಅದೇನು ಭಾಷೆ ಯೂಸ್ ಮಾಡ್ತಾರೋ ಅದು ಅವ್ರಿಗೆ ಸೂಟ್ ಆಗುತ್ತೆ. ಸೊ ನೋಡೋಕೆ ಪ್ರೊಫೆಷ್ನಲ್ ಥರ ಕಾಣಿಸಿದ್ರು, ಬಟ್ ಅವರು ಕೊಡೋವಂಥ ರೀಸನ್ಗಳು ನನಗೆ ಯಾವತ್ತೂ ಇಷ್ಟನೇ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಪದೇ ಹನುಮಂತಿಗೆ ನೀವು ಇಷ್ಟು ವಾರಗಳಲ್ಲಿ ಕೊಟ್ಟಂಥ ರೀಸನ್ನ ನೋಡ್ಕೊಂಡು ಬಂದರೆ ಅಷ್ಟೊಂದು ಚೆನ್ನಾಗಿಲ್ಲ. ಏನು ಹೇಳ್ತಾರೆ, ಹಲ್ವಾ ತಿನ್ನಿಸೋ ಥರ ಕಾಣಿಸ್ತಾ ಇದ್ದಾನೆ, ಹಲ್ವಾ ತಿನ್ನಿಸ್ಕೊಳ್ಳೋ ಥರ ಇವ್ರು ಇದ್ದಾರಾ? ಫಸ್ಟ್ ಆಫ್ ಆಲ್ ಇವ್ರು ಅಷ್ಟೊಂದು ಚಿಕ್ಕ ಮಕ್ಕಳ, ಅಥವಾ ಇವ್ರಿಗೆ ಅಷ್ಟೊಂದು ಮೆಚುರಿಟಿ ಇಲ್ವಾ, ಅಥವಾ ಅವ್ರು ಹಲ್ವಾ ತಿನ್ನಿಸಿದ್ರೆ ಇವ್ರು ತಿನ್ನಿಸ್ಕೊಳ್ಳೋ ಅಷ್ಟು ಒಂದು ಚಿಕ್ಕ ಮಗುನ ಮನಸ್ಥಿತಿ ಹಿಡ್ಕೊಂಡು ಬಿಗ್ ಬಾಸ್ ಮನೇಲಿ ಇದ್ದಾರಾ ಅನ್ನೋದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಅಲ್ವಾ. ಸೊ ಇಲ್ಲಿ ನಾರ್ಮಲ್ ಜನಗಳಾದಂತಹ ನಾವು ಯೋಚನೆ ಮಾಡಬೇಕು. ಸೊ ಹನುಮಂತು ಯಾವ ಥರ ಆಡ್ತಾ ಇದ್ದಾನೆ, ಮತ್ತು ಏನು ಹನುಮಂತು ಹೆಸರು ತೊಗೊಂಡ್ರಲ್ವ, ಇವ್ರುಗಳು ಯಾವ ಥರ ಆಡ್ತಾ ಇದ್ದಾರೆ ಅಂತ, ಯಾರು ಎಷ್ಟು ಮೋಸ ಮಾಡಿ ಆಡ್ತಾ ಇದ್ದಾರೆ, ಯಾರು ಎಷ್ಟು ನಿಯತ್ತಾಗಿ ಆಡ್ತಾ ಇದ್ದಾರೆ, ಯಾರು ಎಷ್ಟು ಹಾನೆಸ್ಟಾಗಿ ಆಡ್ತಾ ಇದ್ದಾರೆ, ಎಷ್ಟು ಎಫರ್ಟ್ ಆಗ್ತಾ ಇದ್ದಾರೆ, ಯಾರು ಸಪೋರ್ಟನ್ನು ಯಾರು ತೊಗೊಳ್ದಿರ ಬರ್ತಾ ಇದ್ದಾರೆ, ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ, ಸೊ ಕೇವಲ ನಾನು ತುಂಬ ಫಿಸಿಕಲಿ ಸ್ಟ್ರಾಂಗ್ ಇದ್ದೀನಿ, ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ, ಕೇವಲ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಗೆಲ್ಲಕ್ಕಾಗಲ್ಲ. ಸೊ ಹಾಗಾಗಿ ನಾವುಗಳು ಯೋಚನೆ ಮಾಡಬೇಕು. ಹಾಗೆ ಅವರು ಕೊಡುವಾಗ ಕಾರಣ ಅವರು ಕೂಡ ಯೋಚನೆ ಮಾಡಬೇಕು, ಏನು ಕಾರಣ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಎಲ್ಲೋ ಒಂದು ಕಡೆ ನೆನ್ನೆ ಎಪಿಸೋಡಲ್ಲಿ ಸುದೀಪ್ ಅವರು ಕೊಟ್ಟಂತಹ ಸಪೋರ್ಟ್ ಆಗಿರ್ಬೋದು ಹನುಮಂತ ಅವ್ರಿಗೆ, ಮತ್ತು ಟಿಕೆಟು ಫಿನಾಲೆ ತೊಗೊಂಡಿರೋದ್ರಿಂದ ಸೊ ಎಲ್ಲ ಮನೆಯವರು ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು ಅನ್ನೋ ಥರ ಒಂದು ಕಡೆ ಅನಿಸುತ್ತೆ. ಬಟ್ ನೋಡಬೇಕು ಯಾವ ಥರ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟಾಗಿರುತ್ತೆ ಈ ಪ್ರೋಮೋದ ಬಗ್ಗೆ. ಸೊ ನಿಮ್ಗೇನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಒಂದು ಅಪ್ಡೇಟಲ್ಲಿ. ಓಕೆನಾ? ಥ್ಯಾಂಕ್ ಯು.